Hi friends, ಇಲ್ಲಿ ನೋಡಿ ಏನಿದೆ ಕ್ವಶನ್ನು. ದ ರೇಂಜ್ ಆಫ್ y ಈಸ್ ಈಕ್ವಲ್ ಟು 4 sin ಸ್ಕ್ವೇರ್ ಎಕ್ಸ್ ಪ್ಲಸ್ 9 cosecant ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ. ಸಪೋಸ್ ಕೊಟ್ಟಿರ್ತಕ್ಕಂಥ ಫಂಕ್ಷನ್ y ಈಸ್ ಈಕ್ವಲ್ ಟು a ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಇಂಟು cosecant ಸ್ಕ್ವೇರ್ ಎಕ್ಸ್ ಈ ಫಾರ್ಮಲ್ಲಿದ್ದರೆ, ಸೊ ಇದ್ರ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದರೆ 2 ಇಂಟು ಸ್ಕ್ವೇರ್ ರೂಟ್ ಆಫ್ a ಇಂಟು b ಆಗಿರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದುಬಿಟ್ಟು ಇನ್ಫಿನಿಟಿ ಆಗಿರುತ್ತೆ. ಓಕೆನಾ. ಸೊ ನಾಟ್ ಓನ್ಲಿ ದಿಸ್ ಒನ್, ಸಪೋಸ್ y ಈಸ್ ಈಕ್ವಲ್ ಟು a ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ಈ ಕೇಸಲ್ಲಿ ಕೂಡ ಮಿನಿಮಮ್ ವ್ಯಾಲ್ಯೂ 2 ಇಂಟು ರೂಟ್ ಎ ಬಿ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ. ಆ್ಯಂಡ್ ಆಲ್ಸೋ ಸಪೋಸ್ y ಈಸ್ ಈಕ್ವಲ್ ಟು a ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಇಂಟು a ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಇಂಟು ಕಾಟ್ ಸ್ಕ್ವೇರ್ ಎಕ್ಸ್. ಸೊ ಈ ಥರ ಇದ್ದಾಗ ಕೂಡ ಮಿನಿಮಮ್ ವ್ಯಾಲ್ಯೂ 2 ಇಂಟು ರೂಟ್ ಎ ಬಿ ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆ. ಸೊ y ಈಸ್ ಈಕ್ವಲ್ ಟು 4 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಇಂಟು ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ಹಂಗಾಗಿ ಎ ವ್ಯಾಲ್ಯೂ ಏನಾಯ್ತು ಇಲ್ಲಿ 4 ಆ್ಯಂಡ್ ಬಿ ವ್ಯಾಲ್ಯೂ ಏನಾಯಿತು 9. ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ನೋಡೋದಾದರೆ 2 ಇಂಟು ರೂಟ್ 4 ಇಂಟು 9. ಸೊ ದಟ್ ಈಸ್ 2 ಇಂಟು ರೂಟ್ 36. ದಟ್ ಮೀನ್ಸ್ 2 ಇಂಟು ಅಂಡರ್ ಸ್ಕ್ವೇರ್ ರೂಟ್ ಆಫ್ 36 ಅಂದರೆ 6 ಆಯಿತು. ಸೊ 2 ಇಂಟು 6 ಅಂದರೆ 12. ಸೊ ದೇರ್ ಫೋರ್ ರೇಂಜ್ ಆಫ್ y ಈಸ್ ಕ್ಲೋಸ್ಡ್ ಇಂಟರ್ವಲ್ 2, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಓಕೆನಾ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇಲ್ಲಿ ಇನ್ನೊಂದು ಕ್ವಶನ್ ನೋಡ್ಬೋದು ನಾವು. ದ ರೇಂಜ್ ಆಫ್ y ಈಸ್ ಈಕ್ವಲ್ ಟು 9 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 16 ಇಂಟು ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಇದೆ. ಸೊ ಇಲ್ಲಿ ಇದೇ ಪ್ರಾಪರ್ಟಿ ನಾವು ಯೂಸ್ ಮಾಡ್ಬೋದು. ಸೊ y ಈಸ್ ಈಕ್ವಲ್ ಟು a ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಟ್ ಸ್ಕ್ವೇರ್ ಎಕ್ಸನ್ನು ಮಿನಿಮಮ್ ಏನಾಗಿರುತ್ತೆ ಇಲ್ಲಿ 2 ಇಂಟು ರೂಟ್ ಎ ಬಿ ಆಗಿರುತ್ತೆ, ಮ್ಯಾಕ್ಸಿಮಮ್ ಇನ್ಫಿನಿಟಿ ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿ y ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 9 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 16 ಇಂಟು ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ ಎ ವ್ಯಾಲ್ಯೂ ಏನಾಯಿತು 9 ಆ್ಯಂಡ್ ಬಿ ವ್ಯಾಲ್ಯೂ ಏನಾಯಿತು 16. ಸೊ ಮಿನಿಮಮ್ ವ್ಯಾಲ್ಯೂ ನೋಡೋದಾದರೆ 2 ಇಂಟು ರೂಟ್ 9 ಇಂಟು 16. ಸೊ ಇಲ್ಲಿ 2 ಇಂಟು ರೂಟ್ 9 ವ್ಯಾಲ್ಯೂ 3 ಆಯಿತು, ರೂಟ್ 16 ವ್ಯಾಲ್ಯೂ 4 ಆಯಿತು. 2 3 is 6, 6 3 is 24. ಹೌದಾ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಇನ್ಫಿನಿಟಿ ಆಗುತ್ತೆ. ಸೊ ದೇರ್ ಫೋರ್ ರೇಂಜ್ ಆಫ್ y ಈಸ್ ಈಕ್ವಲ್ ಟು ಕ್ಲೋಸ್ಡ್ ಇಂಟರ್ವಲ್ 24, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಓಕೆನಾ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಥ್ಯಾಂಕ್ ಯು.